ವೆಲ್ಕಮ್ ಟು ಥರ್ಸ್ಡೇ ಮಾರ್ನಿಂಗ್. ಎಲ್ರಿಗೂ ಬೆಳಗಿನ ಶುಭೋದಯಗಳು. ನಾನು ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಕ್ಕಳಿರೋ ಮನೆ, ಅದು ಎಷ್ಟು ಸಲ ಕಸ ಗುಡಿಸಿದ್ರು ಅಷ್ಟೇ ಮತ್ತೆ ಕಸ ಬರ್ತಾನೆ ಇರುತ್ತೆ. ಸೊ ಚಪಾಟಿ ಮಾಡ್ತಾನೆ ಇರ್ತಾರೆ ಮಕ್ಕಳಿರೋ ಮನೆಯಲ್ಲಿ ಲೇಟ್ ಮಾಡ್ಕೋಬೋದು. ಇತ್ತೀಚೆಗೆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ. ಇನ್ಮೇಲೆ ಹಾಗಾಗಲ್ಲ. ಡೈಲಿ ವ್ಲಾಗ್ನ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಂತೂ ಡೈಲಿ ವ್ಲಾಗ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾನು ಕಸ ಹೊಡೆದಿದ್ದಾದ ನಂತರ ನಮ್ಮ ಅತ್ತೆ ಟೀ ಕಾಸ್ಕೊಂಡು ಬಂದರು. ನನ್ನ ಮಕ್ಕಳಿಗಂತೂ ಟೀ ಇಲ್ದೇ ಬೆಳಗ್ಗೆ ದಿನವೇ ಸ್ಟಾರ್ಟ್ ಆಗೋಲ್ಲ ಅಂತ ಹೇಳ್ಬೋದು. ನಾವು ಬೇಕಾದರೂ ಟೀ ಕುಡಿಯೋದು ಮಿಸ್ ಮಾಡ್ತೀವಿ, ಅವರಂತೂ ಮಿಸ್ ಮಾಡೋದೇ ಇಲ್ಲ. ಅವರು ಸಹ ಟೀ ಬ್ರೆಡ್ ತಿಂತಾಯಿದ್ರು. ಟೀ ಕುಡಿದು ನಾನು ನಮ್ಮ ಅತ್ತೆ ಡಿಸ್ಕಸ್ ಮಾಡ್ತಾಯಿದ್ವಿ ಏನು ತಿಂಡಿ ಮಾಡಬೇಕು ಅಂತ. ಎಲ್ಲ ಹೆಣ್ಮಕ್ಳಿಗೆ ಅದು ಒಂದು ದೊಡ್ಡ ತಲೆನೋವು ಅಂತ ಅನಿಸುತ್ತೆ, ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡಬೇಕು ಅಂತ ಅನ್ನೋದು. ಸೊ ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಬರೀ ಇಂಥದೆಯಾ. ಇನ್ನೇನು ಹಬ್ಬ ಹತ್ರ ಬಂತು. ಒಂದೊಂದು ಕಡೆಯಿಂದನೇ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಈ ಟಿ ವಿ ಸ್ಟ್ಯಾಂಡ್ ಹತ್ರ ಇರೋ ಧೂಳೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಒಂದು ದಿನ ಬಿಟ್ಟು ಇನ್ನೊಂದು ದಿನ ಅನ್ನೋಷ್ಟೊತ್ತಿಗೆ ಆಲ್ರೆಡಿ ಧೂಳಾಗಿರುತ್ತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಲ್ಲರ ಮನೇಲೂ ಹಬ್ಬದ ತಯಾರಿ ಹೇಗೆ ನಡೀತಾ ಇದೆ? ನಮ್ಮ ಮನೇಲಂತೂ ಚೆನ್ನಾಗಿ ನಡೀತಾನೆ ಇದೆ ಅಂತ ಹೇಳ್ಬೋದು. ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ಎಲ್ಲ ಅಂದರೆ ಹೆಟ್ಟಿಕ್ಕಾಗ್ಬಿಡುತ್ತೆ ಅಂತ. ಸೊ ಒಂದೊಂದು ಕಡೆಯಿಂದನೇ ಕ್ಲೀನ್ ಮಾಡ್ಕೊಂಡು ಬರೋದ್ರಿಂದ ನಮಗೂ ಅಷ್ಟು ಸ್ಟ್ರೇನ್ ಆಗೋಲ್ಲ, ನಿಧಾನಕ್ಕೆ ಆರಾಮಾಗಿ ಮಾಡ್ಕೋಬೋದು. ನಾವು ಶ್ರಾವಣದಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀವಿ ಕ್ಲೀನಾಗಿ, ಡೀಪ್ ಕ್ಲೀನಿಂಗಾಗಿ. ಇವಾಗ ಒಂದು ಸ್ವಲ್ಪ ಮೇಲ್ಮೇಲೆ ಹಾಗೆ ಕ್ಲೀನ್ ಮಾಡಿಕೊಂಡ್ರೆ ಆಗೋಗುತ್ತೆ. ಇನ್ನು ಟಿಫನಿಗೆ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿತ್ತು. ನಾನು ನಾನಿಬ್ಬರು ಮಕ್ಕಳು 3 ಜನನೂ ತಿಂಡಿ ತಿಂತಾಯಿದ್ದೀವಿ. ಸೊ ನಮ್ಮ ಅತ್ತೆ ಸ್ನಾನಕ್ಕೆ ಹೋಗಿದ್ರು. ನಾನು ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡಿ ತಿಂತೀನಿ, ನೀವು 3 ತಿನ್ನಿರಿ ಅಂತ. ಇವಳಿಗೋ ಮೆಣಸಿನ್ಕಾಯಿ ಆರಿಸ್ತಾ ಇದ್ದೀನಿ ಅದರಲ್ಲಿ. ಸೊ ಅವಳಿಗೆ ಒಂದು ತಿಂಡಿ ತಿನ್ಸೋದು ಒಂಥರ ಹೆಟ್ಟಿಕ್ ಅಂತಲೇ ಹೇಳ್ಬೋದು. ಅವನೊಂಥರ ಈಸಿ ಫ್ಲೋ, ಬೇಗ ಏನು ಕೊಟ್ಟು ಸುಮ್ಮನೆ ತಿಂತಾನೆ, ಆಟ ಆಡ್ತಾನೆ. ಬಟ್ ಇವಳು ಹಾಗಲ್ಲ, ಹಠ ಮಾಡ್ತಾಳೆ. ಸೊ ಮೊದಲನೇ ಮಕ್ಕಳು ಹಾಗೆ ಅಲ್ಲ, ಸ್ವಲ್ಪ ಜಾಸ್ತಿನೇ ಪ್ಯಾಂಪರ್ ಮಾಡಿಬಿಟ್ಟಿರ್ತೀವಿ. ಅವಳ ಸ್ಕೂಲ್ 12 ಗಂಟೆಗೆ ಬಿಡುತ್ತೆ. ಸೊ ಲಂಚ್ ಬಾಕ್ಸಿಗೆ ಏನು ಕಟ್ಟೋ ನೆಸೆಸಿಟಿ ಇರಲಿಲ್ಲ. ಸೊ ಶಾವಿಗೆ ಉಪ್ಪಿಟ್ಟು ತಿನ್ನೋದಕ್ಕೆ ಈಸಿಯಾಗುತ್ತೆ. ಲಂಚ್ ಬಾಕ್ಸಿಗೆಲ್ಲ ಅಂದು ಬೆಳಗ್ಗೆ ತಿಂಡಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ವಿ. ಸೊ ಅವಳು ಅದನ್ನು ಬೇಡ ಅಮ್ಮ, ನನಗೆ ಮೆಣ್ಸಿನ್ಕಾಯಿ ತಕ್ಕೊಡು, ಅದನ್ನು ತಕ್ಕೊಡು ಅಂತ ಹೇಳ್ತಿದ್ದಾಳೆ. ಸೊ ದೋಸೆ ಪಡ್ಡು ಈ ಥರದ್ದಾದರೆ ಸುಮ್ಮನೆ ಕ್ವಿಕ್ಕಾಗಿ ತಿಂದುಬಿಡ್ತಾಳೆ. ಈ ಥರ ಶಾವಿಗೆ ಉಪ್ಪಿಟ್ಟು ಅವಲಕ್ಕಿ ಮಾಡಿದರೆ ರಾಗ ಎಳಿತಾಳೆ, ಅದನ್ನು ತೆಗಿ ಇದನ್ನು ತೆಗಿ ಅಂತ. ಸೊ ಈ ಥರ ನಮ್ಮ ಮಕ್ಕಳು. ಇವ್ರ ಬಗ್ಗೆ ಏನು ಹೇಳಿ, ಮಾತೇ ಇಲ್ಲ. ತಿಂಡಿ ತಿನ್ನೋದಾದ ತಕ್ಷಣ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ರೊಟ್ಟಿ ಮಾಡಿಬಿಡು, ನಾನು ಹೊರಗಡೆ ಬೇಯಿಸ್ತೀನಿ ಅಂತ ಅಂದರು. ಸೊ ಒಳಗಡೆ ಜೋಳದ ರೊಟ್ಟಿನ ಉದ್ದುತ್ತಿ ಕೊಟ್ಟರೆ ಅವ್ರು ಹೊರಗಡೆ ಒಲೆಯಲ್ಲಿ ಬೇಯಿಸ್ತಾರೆ. ಸೊ ಗ್ಯಾಸ್ ಮೇಲೆ ಬೇಯಿಸ್ಬೋದು. ಸ್ವಲ್ಪ ಗ್ಯಾಸ್ ಮೇಲೆ ಕಡಿಮೆ ರೊಟ್ಟಿ ಇದ್ದರೆ ಗ್ಯಾಸ್ ಮೇಲೆ ಬೇಯಿಸ್ತೀವಿ. ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಹೊರಗಡೆ ಬೇಯಿಸ್ತೀವಿ. ಅಂದರೆ ಏನೇನಾದರೂ ಒಲೆಯಲ್ಲಿ ಮಾಡಿದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತಲ್ಲ. ಸೊ ಅದಕ್ಕೆ ನಾವು ಜಾಸ್ತಿ ಒಲೆಯಲ್ಲೇ ಮಾಡೋದು. ಅಂದರೆ ರೊಟ್ಟಿ ಅಷ್ಟೇ ಒಲೆಯಲ್ಲಿ ಬೇಯಿಸ್ಕೊತೀವಿ. ಈ ಪಲ್ಯ, ಸಾರು, ಚಟ್ನಿ, ಟೀ, ಕಾಫಿ ಎಲ್ಲನೂ ಗ್ಯಾಸ್ ಮೇಲೆ ಮಾಡ್ತೀವಿ. ಈಚೆಗಂತೂ ಹೇಗಾಗ್ಬಿಟ್ಟಿದೆ ಅಂತ ಅಂದರೆ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಮನೇಲಿ ಅಟ್ಲೀಸ್ಟ್ ವಾರದಲ್ಲಿ 1 ದಿನ 2 ದಿನ ಅಷ್ಟೇ ಮುದ್ದೆ ಮಾಡೋದು, ಬಾಕಿ ಟೈಮಲ್ಲೆಲ್ಲ ರೊಟ್ಟಿನೇ ಮಾಡೋದು. ಯೂಶ್ವಲಿ ಮಧ್ಯಾಹ್ನನೇ ರೊಟ್ಟಿ ಮಾಡಿಬಿಡ್ತೀವಿ, ರಾತ್ರಿಗೂ ಆಗುತ್ತೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ. ನಿಮ್ಮ ಮನೇಲೆಲ್ಲ ಹೇಗೆ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಜೋಳದ ರೊಟ್ಟಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವುದೇ ರೀತಿ ಸ್ಪ್ಲಿಟ್ಸ್ ಆಗದೇ ದುಂಡುಗೆ, ರೌಂಡುಗೆ, ತೆಳ್ಳಗೆ ಯಾವ ರೀತಿ ಸುಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಇಲ್ಲಿ ನಾನು ರೊಟ್ಟಿ ಮಾಡ್ತಿರ್ಬೇಕಾದ್ರೆ ನನ್ನ ಮಗ ನಾನು ರೊಟ್ಟಿ ಮಾಡ್ತೀನಿ ಕೊಡು ಅಂತ ಅಂದು ಆಟ ಮಾಡ್ತಿದ್ದ. ನಾನು ಪ್ರತಿ ಸಲ ರೊಟ್ಟಿ ಚಪಾತಿ ಮಾಡಬೇಕಾದ್ರೆ ಅವನಿಗೂ ಸ್ವಲ್ಪ ಕೊಡಬೇಕು, ಅವನು ಕೆಳಗಡೆ ಮಾಡ್ತಾನೆ. ಸೊ ಮಕ್ಕಳಂದ್ರೆ ಹಾಗೆ ಅಲ್ಲ, ನಾವೇನು ಮಾಡ್ತೀವೋ ಅದನ್ನೇ ಅವರು ಇಮಿಟೇಟ್ ಮಾಡೋಕ್ಕೆ ಹೋಗ್ತಾರೆ. ಇಲ್ಲಿ ನೋಡಿರಿ, ನಾನು ಮೇಲ್ಗಡೆ ರೊಟ್ಟಿ ಮಾಡ್ತಿದ್ರೆ ಅವ್ನು ಕೆಳಗಡೆ ಹಂಚು ತಗೊಂಡು ಆಟ ಆಡ್ತಾ ಇದ್ದಾನೆ. ಏನು ಹೇಳ್ಬೇಕ್ರಿ ಮಕ್ಕಳಿಗೆ. ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ.
ಮಕ್ಕಳನ್ನ ಆದಷ್ಟು ಅವ್ರ ಪಾಡಿಗೆ ಅವ್ರಿಗೆ ಆಟ ಆಡೋಕೆ ಬಿಡಿ. ನಾವೆಷ್ಟೇ ಆಟ ಸಾಮಾನು ತೊಗೊಂಡು ಅವ್ರು ಅಡುಗೆ ಮನೆ ಸಾಮಾನು ತೊಗೊಂಡು ಆಟ ಆಡೋದು ಮಾತ್ರ ಕಡಿಮೆ ಮಾಡಲ್ಲ. ನಾವೇನು ಆಟ ಸಾಮಾನು ತಂದರೂ 1 ಸಲ 2 ಸಲ ಆಟ ಆಡೋ ಅಷ್ಟೊತ್ತಿಗೆ ಅವ್ರಿಗೆ ಆಲ್ರೆಡಿ ಬೋರ್ ಆಗಿಬಿಡುತ್ತೆ. ಮತ್ತು ಈ ಥರದ ಅಡುಗೆ ಸಾಮಾನು ಬೇರೆ ಸಾಮಾನು ತೊಗೊಂಡೇ ಆಟ ಆಡೋದು. ಇನ್ನು ರೊಟ್ಟಿಗೆ ನಾನಿಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ಕೊತಾ ಇದ್ದೆ. ಹಾಗಲಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮನೇಲಿ ಹೆಚ್ಚಾಗಿ ತರಕಾರಿ ಪಲ್ಯ ಈ ಥರ ಕಾಳಿನ ಪಲ್ಯನ ಜಾಸ್ತಿ ಮಾಡ್ತೀವಿ. ಆಮೇಲೆ ಅದಕ್ಕೆ ಮಸಾಲೆನೂ ಸಹ ಸ್ವಲ್ಪ ಕಡಿಮೆ ಹಾಕ್ತೀವಿ. ಏಕೆಂದರೆ ಒಂದು ಹೊತ್ತಿಗೆ ಒಂದು ಪಲ್ಯ ಮಾಡ್ಕೊಂಡು ಬಿಡ್ತೀವಿ, ನೆಕ್ಸ್ಟ್ ಇನ್ನೊಂದು ಟೈಮಿಗೆ ಬೇರೆ ಪಲ್ಯ ಮಾಡ್ತೀವಿ. ಜಾಸ್ತಿ ಮಸಾಲ ಹಾಕಿ ಅದನ್ನೇ ಒಂದು ಬೆಳಿಗ್ಗೆ ಮಧ್ಯಾಹ್ನ ಆ ಥರ ಊಟ ಮಾಡಲ್ಲ ನಮ್ಮ ಮನೇಲಿ. ಸೊ ಫ್ರೆಶ್ಶಾಗಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಊಟ ಮಾಡಿ ಫ್ರೆಶ್ಶಾಗಿ ಆದಷ್ಟು ಸೊಪ್ಪು ತರಕಾರಿಗಳನ್ನ ಬಳಸಿ ದೇಹಕ್ಕೆ ತುಂಬಾ ಒಳ್ಳೆಯದು. ಟೀ ಆದ ತಕ್ಷಣ ಅಡುಗೆ ಕೆಲಸನೂ ಮಾಡ್ಕೊಂಡ್ಬಿಟ್ರೆ ನಮಗೂ ಮಧ್ಯಾಹ್ನ ಸ್ವಲ್ಪ ಟೈಮ್ ಸಿಕ್ಕ ಆಗುತ್ತೆ ಫ್ರೀಯಾಗಿ. ನಾವು ನಮ್ಮ ಕೈಲಿ ಏನಾದರೂ ಇದ್ದರೆ ಮಾಡ್ಕೋಬೋದು, ಹಾಗೆ ರೆಸ್ಟ್ ಕೂಡ ಮಾಡ್ಬೋದು. ಸೊ ನಾನು ಇದೇ ಥರನೇ ಪ್ರತಿದಿನವೂ ತಿಂಡಿ ಮಾಡಿದ ತಕ್ಷಣ ಹಂಗೆ ಅಡುಗೆನೂ ಮಾಡಿಬಿಡ್ತೀವಿ. ಸೊ 10-12 ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿದ್ಬಿಡುತ್ತೆ. ಆವಾಗ ನಮಗೂ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ. ಸೊ ಪಲ್ಯ ಎಲ್ಲ ಆದ ತಕ್ಷಣ ಹಾಗೆ ಪಾತ್ರೆ ತೊಳಿತಾ ಇದ್ದೆ ಸಿಂಕಲ್ಲಿ. ತಿಂಡಿ ತಿಂದಿದ್ದು ಅಡುಗೆ ಮಾಡಿದ್ದು ಎರಡೂ ಅಟ್ ಟೈಮ್ ತೊಳೆದ್ಬಿಟ್ರೆ ಸ್ವಲ್ಪ ಹೊತ್ತು ನೀರೆಲ್ಲ ಒಣಗಿದ ಮೇಲೆ ಪಾತ್ರೆಗಳನ್ನ ದಬಾಕ್ಬಿಡ್ತೀವಿ. ಸೊ ಹಾಗೆ ದಬಾಕೋದ್ರಿಂದ ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಹತ್ರ ಎಲ್ಲ ಗಲೀಜಾಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಪಾತ್ರೆನ ದಬಾಕ್ಕೊಂಡ್ಬಿಡ್ತೀನಿ. ಸೊ ಜಾಸ್ತಿ ನಾನು ಮುಸ್ರೆ ಮಾಡ್ಕೊಳಕ್ಕೆ ಹೋಗಲ್ಲ, ಆವಾಗಿಂದೇ ತೊಳೆದ್ಬಿಡ್ತೀವಿ. ಜಾಸ್ತಿ ಪಾತ್ರೆಗಳನ್ನ ಬಿಟ್ಕೊಳಕ್ಕೆ ಸಿಂಕಲ್ಲಿ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಟೀ ಕುಡಿದಿದ್ದು ತಿಂಡಿ ತಿಂದಿದ್ದು ಆ ಟೈಮಿಗೆ ತೊಳ್ಕೊಂಡ್ರೆ ನಮಗೂ ಸ್ವಲ್ಪ ಈಸಿಯಾಗುತ್ತೆ. ಇನ್ನೂ ತುಂಬ ಜನ ಕೇಳ್ತಾರೆ ಅಡುಗೆ ಕೆಲಸ ನೀವೆಲ್ಲ ಒಬ್ಬರೇ ಮಾಡ್ತೀರಾ ಅಂತ. ನಮ್ಮ ಮನೇಲಿ ನಾವು ಇಬ್ಬರು ಮಕ್ಕಳನ್ನ ನಮ್ಮ ಅತ್ತೆ ನೋಡ್ಕೊತಾ ಇರ್ತಾರೆ. ಒಂದು ಸಲ ಅವರು ಹೆಲ್ಪ್ ಮಾಡ್ತಾರೆ, ನಾನು ಮಾಡ್ತಿರ್ತೀವಿ ಈಕ್ವಲಾಗಿ. ಅವರೇ ಮಾಡಬೇಕು ನಾವೇ ಮಾಡಬೇಕು ಅಂತ ಏನಿಲ್ಲ. ಜಾಸ್ತಿ ಹುಡುಗರು ನೋಡ್ಕೊತಿರ್ತಾರೆ, ನಾನೆಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಬೇಗ ಮಾಡ್ತಿರ್ತೀವಿ. ಈಕ್ವಲಾಗಿ ಕೆಲಸ ಶೇರ್ ಮಾಡಿಕೊಡ್ತೀವಿ. ನನಗೆ ಯಾರು ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಬೇಗ ಕೆಲಸ ಮಾಡ್ಕೊಂಡ್ಬಿಟ್ಟು ಫ್ರೀಯಾಗಿ ಕುತ್ಕೋಬೋದು. ಹಾಗೆ ಇನ್ನು ನಾನು ಮಧ್ಯಾಹ್ನ ಫ್ರೀ ಏನಾದರೂ ಇದ್ದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಇಲ್ಲ ಇನ್ನೂ ಸ್ವಲ್ಪ ಏನು ಬೋರ್ ಹೊಡಿತಿದೆ ಅಂತಂದರೆ ಬಟ್ಟೆಗಳು ಯಾವುದಾದ್ರೂ ಐರನ್ ಮಾಡ್ಕೊಳೋದಿದ್ರೆ ಐರನ್ ಎಲ್ಲ ಮಾಡ್ಕೊತೀನಿ. ಆದಷ್ಟು ನಂದು ಕೆಲಸ ಎಲ್ಲ ಆದಮೇಲೆ ನಂದು ಏನು ಅಂತ ಫ್ರೀ ಕೆಲಸಗಳಿರ್ತವೆ ಅವನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಸೊ ಆದಷ್ಟು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ, ಏನಾದರೂ ಕೆಲಸದಲ್ಲಿ ತೊಡಗಿರ್ತೀವಿ. ಸೊ ಅದಾದ ತಕ್ಷಣ ಹಾಗೆ ನಾನು ಫ್ರೆಶ್ ಅಪ್ ಆಗಿ ಬಂದು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಾಯಿದ್ದೀನಿ. ಸೊ ಡೈಲಿ ಆ ವಾಷಿಂಗ್ ಮಿಷಿನಿಗೆ ಹಾಕ್ತೀವಿ ಬಟ್ಟೆನ, ಅಲ್ಲೇ ಹಾಕಿ ಅಲ್ಲೇ ಮೇಲ್ಗಡೆನೇ ಒಣ ಹಾಕ್ಬಿಡ್ತೀವಿ. ಸೊ ಮತ್ತೆ ಕೆಳಗಡೆ ಮೇಲ್ಗಡೆ ಅಡ್ಡಾಡೋದು 2 ಸಲ ನೆಸೆಸಿಟಿ ಇರಲ್ಲ. ಮಕ್ಕಳು ಇರೋದ್ರಿಂದ ಕೆಳಗಡೆ ಯೂಸ್ ಮಾಡೋದಿಲ್ಲ ನಾವು ವಾಷಿಂಗ್ ಮಿಷಿನ್ನ, ಮೇಲ್ಗಡೆ ಇಟ್ಬಿಡ್ತೀವಿ. ನಾನು ಲಾಸ್ಟ್ ವೀಕ್ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದ್ರದ್ದು ತುಂಬಾ ಚೆನ್ನಾಗಿದೆ ಸ್ಟೋರೇಜ್ ಬಾಕ್ಸು. ಅದ್ರ ಕಂಪ್ಲೀಟ್ ರಿವ್ಯೂನ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೆ. ಸೊ ಅದರ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದೇ ಬಂದುಬಿಟ್ಟು ಸ್ಟೋರೇಜ್ ಬಾಕ್ಸು. ಇದು ಪ್ಯಾಕ್ ಆಫ್ 2 ಇದೆ ಆ್ಯಕ್ಚುಲಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನೀವು ನಂಬಲ್ಲ, ಜಸ್ಟ್ 267 ರುಪೀಸಿಗೆ ಇದು ಎರಡನ್ನೂ ಸೇರಿ ನಾನು ಬೈ ಮಾಡಿದ್ದೀನಿ. ಇದು ಕಾಂಬೋ ಆಫರ್ ಇದೆ. ಇವಾಗ ಮೀಶೋದಲ್ಲಿ ಆಫರ್ ನಡೀತಾ ಇದೆ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು, ನಿಮಗೆ ಇನ್ನೂ ಜಾಸ್ತಿ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ನಾನು ಏನಕ್ಕೆ ತರಿಸಿದೆ ಅಂತ ಅಂದರೆ, ಈ ಬ್ಲೌಸಸ್ ಎಲ್ಲ ಮುಂಚೆ BS ಚನ್ನಬಸಪ್ಪ ಕವರಲ್ಲೆಲ್ಲ ಹಾಗೆ ಇಟ್ಬಿಡ್ತಿದ್ದೆ. ಈ ಬ್ಲೌಸಸ್ ಎಲ್ಲ ಕ್ಲೀನಾಗಿ ಇಡೋದಕ್ಕೆ ಬರುತ್ತೆ ಅಂತ ತರಿಸ್ಕೊಂಡೆ. ಸೊ ಇದು ಎಲ್ಲ ಹೆಣ್ಮಕ್ಳಿಗೂ ಡೆಫಿನೆಟ್ಲಾಗಿ ಯೂಸ್ ಆಗುತ್ತೆ. ಸೊ ವಿಡಿಯೋ ನೋಡ್ತಿರೋ ನೀವು ಇದನ್ನು ಬೈ ಮಾಡಿ. ತುಂಬ ದುಡ್ಡು ಕೊಟ್ಟು ರೇಷ್ಮೆ ಸೀರೆ ಎಲ್ಲ ಪರ್ಚೇಸ್ ಮಾಡಿರ್ತೀವಿ, ಬ್ಲೌಸ್ ಹೆಂಗೆ ಬೇಕೋ ಹಂಗೆ ಬಿಟ್ಟರೆ ಅದು ಫಿನಿಶಿಂಗ್ ಎಲ್ಲ ಹಾಳಾಗಿಬಿಡುತ್ತೆ. ಸೊ ಈ ರೀತಿ ಅದನ್ನು ಕ್ಲೀನಾಗಿ ಇದರಲ್ಲಿ ಕ್ಲೀನಾಗಿ ಇಡೋದ್ರಿಂದ ಬ್ಲೌಸಸ್ ಎಲ್ಲ ಹಾಗೆ ಇರುತ್ತೆ, ಆಮೇಲೆ ಕ್ಲೀನಾಗಿರುತ್ತೆ. ಸೊ ನಾನು ಮುಂಚೆ ಎಲ್ಲ BS ಚನ್ನಬಸಪ್ಪ ಕವರಲ್ಲಿ ಹಾಗೆ ತುರುಕ್ಬಿಡ್ತಿದ್ದೆ. ಸೊ ನೀವು ಆ ತಪ್ಪು ಮಾಡಬೇಡಿ. ಸೊ ಈ ಥರ ಕ್ಲೀನಾಗಿ ಇದರಲ್ಲಿ ಹಾಕಿ ಇಡೋದ್ರಿಂದ ತುಂಬ ಎಲಿಗೆಂಟಾಗೂ ಕಾಣಿಸುತ್ತೆ. ನಿಮಗೆ ಯಾವ್ದು ಬೇಕೋ ಆರಾಮಾಗಿ ಪಿಕ್ ಮಾಡ್ಬೋದು. ಅಂದರೆ ಯೂಶ್ವಲಿ ರೇಷ್ಮೆ ಸೀರೆಗಳನ್ನ ನಾವು ತುಂಬ ರೇರಾಗಿ ಯೂಸ್ ಮಾಡೋದ್ರಿಂದ ಈ ರೀತಿ ಹಾಕಿ ಇಡೋದ್ರಿಂದ ಅದು ಕ್ಲೀನಾಗಿ ಕಾಣುತ್ತೆ, ಆಮೇಲೆ ತುಂಬ ನೀಟಾಗಿ ಇರುತ್ತೆ ಬ್ಲೌಸಸ್ಸು. ಇನ್ನು ಈ ಸಣ್ಣ ಇದರಲ್ಲಿ ನಾನು ಡೈಪರ್ಸು ಪ್ಯಾಡ್ಗಳನ್ನ ಇದರಲ್ಲಿ ಹಾಕೋಬೋದು. ಇಲ್ಲ ನೀವು ಬೇಕಾದರೆ ತುಂಬ ಲೇಟಾಗಿ ಯೂಸ್ ಮಾಡ್ತೀವಲ್ಲ ಈಗ ಸೀಸನಲ್ಲಲ್ಲಿ ಸ್ವೆಟರ್ಸು, ಟೋಪಿ, ಸಾಕ್ಸು ಅವನ್ನೆಲ್ಲ ಯೂಸ್ ಮಾಡ್ಬೋದು. ಡೆಫಿನೆಟ್ಲಿ ಇದು ಎರಡೂ ಯೂಸ್ ಇದೆ. ಸೊ ಒಂದ್ಸಲ ಪರ್ಚೇಸ್ ಮಾಡಿ. 267 ರುಪೀಸ್ ಓನ್ಲಿ ಮೀಶೋದಲ್ಲಿ. ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀವಿ.